ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ವ್ಯಾಕರಣದ ತರಗತಿಗೆ ಸ್ವಾಗತ. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಛಂದಸ್ಸಿಗೆ ಸಂಬಂಧಪಟ್ಟಂತೆ ವಿಷಯವನ್ನು ಪ್ರಾರಂಭ ಮಾಡಿದ್ವಿ. ಆ ತರಗತಿಯಲ್ಲಿ ಛಂದಸ್ಸು ಅಂದ್ರೇನು, ಹಾಗೆಯೇ ಪದ್ಯ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದರ ಮುಂದಿನ ವಿಷಯಕ್ಕೆ ನಾವು ತೆರಳೋಣ. ಗೊತ್ತಾಗಿದೆಯಲ್ಲ ಛಂದಸ್ಸು ಅಂದ್ರೇನು, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಒಂದು ಸಲ ನೆನಪು ಮಾಡ್ತೀನಿ. ಪದ್ಯವನ್ನು ರಚಿಸುವ ಕ್ರಮವನ್ನು ತಿಳಿಸುವ ಶಾಸ್ತ್ರವೇ ಏನಾಗಿತ್ತು? ಛಂದಸ್ಸಾಗಿದೆ. ಆ ಛಂದಸ್ಸಿನಲ್ಲಿ ಬಹಳ ಮುಖ್ಯವಾಗಿರೋದು ಆ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ, ಗದ್ಯಕ್ಕೆ ಸಂಬಂಧಪಟ್ಟಿದೆನಾ ಪದ್ಯಕ್ಕೆ ಸಂಬಂಧಪಟ್ಟಿದೆನಾ ಅಂತ ಕೇಳಿದಾಗ ನಿಮಗೆಲ್ಲರಿಗೂ ಕೂಡ ನೆನಪಿದೆ ಅಂತ ಭಾವಿಸ್ತೀನಿ. ಛಂದಸ್ಸು ಪೂರ್ತಿಯಾಗಿ ಸಂಬಂಧಪಟ್ಟಿರೋದು ಯಾವುದಕ್ಕೆ? ಪದ್ಯಕ್ಕೆ. ಹಾಗಾಗಿ ಪದ್ಯ ಅಂದ್ರೇನು ಅನ್ನೋದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡ್ವಿ. ಏನಂತ ತಿಳ್ಕೊಂಡ್ವಿ? ಅದರ ವ್ಯಾಖ್ಯಾನವನ್ನು ನಾನು ಹೇಳಿದ್ದು ನಿಮಗೆ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಏನು ಹೇಳಿ? ಒಂದು ಗೊತ್ತಾದ ಸಾಲುಗಳುಳ್ಳ ರಚನೆಗೆ ನಾವೇನಂತ ಕರೆದ್ವಿ? ಪದ್ಯ ಅಂತ ಹೇಳಿ ಕರೆದ್ವಿ. ಅಥವಾ ಒಂದು ನಿರ್ದಿಷ್ಟ ಸಾಲುಗಳುಳ್ಳ ರಚನೆಗೆ ಏನಂತ ಕರೆದ್ವಿ? ಪದ್ಯ ಅಂತ ಹೇಳಿ ಕರೆದ್ವಿ. ಹಾಗಾಗಿ ಹಿಂದಿನ ವಿಡಿಯೋದಲ್ಲಿ ನಾವು ಛಂದಸ್ಸು ಅಂದ್ರೇನು, ಹಾಗೇನೆ ಪದ್ಯ ಎಂದ್ರೇನು, ಆಮೇಲೆ ಬಹಳ ಮುಖ್ಯವಾಗಿ ಛಂದಸ್ಸಿನಲ್ಲಿ 3 ಭಾಗಗಳು ಬರ್ತವೆ. ನಾನು ಅದ್ರ ಬಗ್ಗೆ ಹೇಳಿದ್ದೆ. ಏನನ್ನ 3 ಭಾಗಗಳು ಯಾವ್ಯಾವು? ಒಂದು ಪ್ರಾಸ, ಇನ್ನೊಂದು ಯತಿ, ಮೂರನೇದು ಗಣ. ಬಹಳ ಮುಖ್ಯವಾಗಿ ನಾವು ಅವುಗಳ ಬಗ್ಗೆ ಒಂಚೂರು ತಿಳಿದಿರಬೇಕು. ಯಾಕೆಂದರೆ ಮಕ್ಕಳೇ, ಪ್ರಾಸ, ಯತಿ ಹಾಗೆ ಗಣದ ಬಗ್ಗೆ ಕೆಲವೊಂದು ಸಲ ಪರೀಕ್ಷೆಯಲ್ಲಿ ಅದರ ವ್ಯಾಖ್ಯಾನಗಳನ್ನು ಬಹು ಆಯ್ಕೆಯ ಪ್ರಶ್ನೆಗಳ ರೂಪದಲ್ಲಿ ಕೇಳ್ತಾನೆ. ಹಾಗಾಗಿ ಆ ಛಂದಸ್ಸಿನ 3 ಮುಖ್ಯ ಅಂಶಗಳಾಗಿರುವಂತಹ ಪ್ರಾಸ, ಯತಿ, ಗಣ, ಅವುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ನಾನು ಅಲ್ಲಿಗೆ ಬರ್ತೀನಿ. ಮೊದಲನೇದು ವಿಧ ಯಾವುದು ಅಂತ ಹೇಳಿದರೆ ಪ್ರಾಸ. ನಿಮಗೆಲ್ಲರಿಗೂ ಕೂಡ ಈ ವಿಷಯದ ಬಗ್ಗೆ ತಿಳಿಬೇಕು. ಮೊದಲನೇ ವಿಧ ಯಾವುದು? ಪ್ರಾಸ. ಒಂದು ಕಡೆಗೆ ಸರ್ವಜ್ಞ ಕವಿ ಹೇಳ್ತಾನೆ ಮಕ್ಕಳೇ. ಏನಂತ ಹೇಳ್ತಾನೆ ಗೊತ್ತಾ? ಆತನ ಒಂದು ತ್ರಿಪದಿಯಲ್ಲಿ ಇದ್ರ ಬಗ್ಗೆನೇ ಬರೆದಿದ್ದಾನೆ, ಪ್ರಾಸದ ಬಗ್ಗೆ. ಪ್ರಾಸವಿಲ್ಲದ ಪದವ ಏಸು ಹಾಡಿದರೇನು, ಸಾಸುವೆ ಎಣ್ಣೆ ಹದವಿಕ್ಕಿ ಕಣ್ಣಿಗೆ ಸೂಸಿಕೊಂಬಂತೆ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಾಸವಿಲ್ಲದ ಪದವ ಏಸು ಹಾಡಿದರೇನು. ಏಸು ಹಾಡಿದರೇನು ಅಂದರೆ ಎಷ್ಟು ಹಾಡಿದರೇನು. ಪ್ರಾಸ ಇಲ್ಲದೆ ಬರೆದಂತಹ ಪದ್ಯಗಳನ್ನು ಎಷ್ಟು ಹಾಡಿದರೇನು. ಸಾಸುವೆ ಎಣ್ಣೆ ಹದವಿಕ್ಕಿ. ಎಣ್ಣೆಗಳಲ್ಲಿ ಒಂದು ವಿಧವಾದ ಎಣ್ಣೆ ಮಕ್ಕಳೇ, ಅದು ಸಾಸುವೆ ಎಣ್ಣೆ ಅಂತ ಬರುತ್ತೆ. ಆ ಸಾಸುವೆ ಎಣ್ಣೆಯನ್ನು ಒಂದು ಹದಕ್ಕೆ ಬಿಸಿ ಮಾಡಿ, ಸಾಸುವೆ ಎಣ್ಣೆಯನ್ನು ಹದವಿಕ್ಕಿ ಕಣ್ಣಿಗೆ ಸೂಸಿಕೊಂಬಂತೆ ಸರ್ವಜ್ಞ. ಮೊಟ್ಟ ಮೊದಲನಾಗಿ ಕಣ್ಣಿಗೆ ಯಾವ ಎಣ್ಣೆಯನ್ನು ಕೂಡ ಹಾಕೋದಿಲ್ಲ. ಅದರಲ್ಲೂ ಸಾಸುವೆ ಎಣ್ಣೆ ಅತಿ ಮಂದ, ಅಂದರೆ ಬಹಳ ದಪ್ಪವಾಗಿರುತ್ತೆ, ಕಣ್ಣಿಗೆ ಒತ್ತುತ್ತೆ. ಆ ಸಾಸುವೆ ಎಣ್ಣೆಯನ್ನು ಒಂದು ಹದಕ್ಕೆ ಬಿಸಿ ಮಾಡಿ ಕಣ್ಣಿಗೆ ಹಾಕಿಕೊಂಡ್ರೆ ಅದರಿಂದ ಏನಾದರೂ ಉಪಯೋಗ ಇದೆನಾ? ಇಲ್ಲ, ನಿಷ್ಪ್ರಯೋಜಕ, ಉಪಯೋಗ ಇಲ್ಲದ್ದು. ಸಾಸಿವೆ ಎಣ್ಣೆಯನ್ನು ಕಣ್ಣಿಗೆ ಹಾಕೋದು ಉಪಯೋಗವಿಲ್ಲವಂಥದ್ದು. ಅದೇ ಥರನೇ ಪ್ರಾಸವಿಲ್ಲದೆ ಪದ್ಯವನ್ನು ಬರೆದ್ರೆ ಆ ಪದ್ಯನೇ ಅಲ್ಲ ಅಂಥೇಳಿ ಸರ್ವಜ್ಞ ಕವಿ ಹೇಳಿದನು ಒಂದು ಕಡೆಗೆ. ಪ್ರಾಸವಿಲ್ಲದ ಪದವ ಏಸು ಹಾಡಿದರೇನು, ಸಾಸಿವೆ ಎಣ್ಣೆಯನ್ನು ಹದವಿಕ್ಕಿ ಕಣ್ಣಿಗೆ ಸೂಸಿಕೊಂಬಂತೆ ಸರ್ವಜ್ಞ ಅಂತ ಹೇಳಿದ. ಇದರ ಮೇಲೆ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಛಂದಸ್ಸಿನ ಮೊದಲನೆಯ ವಿಧವಾಗಿರ್ತಕ್ಕಂತಹ ಪ್ರಾಸ ಅನ್ನೋದರ ಮಹತ್ವ ಎಷ್ಟಿದೆ ಅಂಥೇಳಿ. ಹಿಂದಿನ ಎಷ್ಟೇ ಕವಿಗಳು ಕಾವ್ಯ ರಚನೆ ಮಾಡಿದರೆ, ಪದ್ಯ ಬರೆದ್ರೆ ಅದರಲ್ಲಿ ಏನಿರ್ತಿತ್ತು ಅಂತ ಹೇಳಿದ್ರೆ ಪ್ರಾಸ ಇರ್ತಿತ್ತು. ಏನು ಪ್ರಾಸ ಅಂದರೆ? ಬಹಳ ಸುಲಭ ಇದೆ ಮಕ್ಕಳೇ ಈ ವಿಷಯ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ವಿಧ ಮಾಡಿದ್ದೀವಿ, ನಿಮಗೆ ಗೊತ್ತಿದೆಯಲ್ಲ. 3 ವಿಧ ಮಾಡಿದ್ದೀವಿ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು. ಮುಖ್ಯವಾಗಿ ಯಾವುದು? ಒಂದನೇದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು
ಯೋಗವಾಹಕಗಳು ಅಂತ ಮಾಡಿದೀವಲ್ಲ, ಅದರಲ್ಲಿ ಎರಡನೆಯ ವಿಧವಾಗಿರ್ತಕ್ಕಂತಹ ಅಕ್ಷರ ಯಾವುದು ಹೇಳಿ? ಆ ವ್ಯಂಜನಾಕ್ಷರಗಳು ಇದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಸ ನಮಗಿಲ್ಲಿ ಅರ್ಥ ಕೊಡುತ್ತೆ. ಏನು ಪ್ರಾಸ ಅಂದ್ರೆ, ಕವಿಯಾದವನು ಒಂದು ಪದ್ಯವನ್ನ ರಚಿಸುವಾಗ ಎರಡನೆಯ ಸ್ಥಾನದಲ್ಲಿ ಬರುವಂತಹ ಅಕ್ಷರ ಅದು ಎಂತಹ ಅಕ್ಷರ ಅಂತ ಹೇಳಿದ್ರೆ ವ್ಯಂಜನಾಕ್ಷರ. ಪದ್ಯದ ಸಾಲಿನ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ, ನಾನಿಲ್ಲಿ ಎರಡನೇ ಅಕ್ಷರ ಯಾಕೆ ಹೇಳಿದೆ ಅನ್ನೋದನ್ನು ಮೊದಲೇ ಹೇಳ್ಬಿಡ್ತೀನಿ, ಗಮನ ಇರಲಿ. ಈಗ ಪದ್ಯದ ಸಾಲುಗಳು ಬರ್ತಾವೆ, ನಿಮಗೆ ಗೊತ್ತಿದೆ, ಪಠ್ಯ ಪುಸ್ತಕದಲ್ಲಿ ನೋಡಿರ್ತೀವಿ. ಸಾಲಿನಲ್ಲಿ ಬರುವಂತಹ ಎರಡನೆಯ ಅಕ್ಷರ ಅದು ಎಂತಹ ಅಕ್ಷರ ಆಗಿರಬೇಕು? ವ್ಯಂಜನ ಅಕ್ಷರ ಆಗಿರಬೇಕು. ಅದು ಎಲ್ಲ ಸಾಲುಗಳಲ್ಲೂ ಪುನರಾವರ್ತನೆ ಆಗಿರಬೇಕು, ಎಲ್ಲ ಸಾಲುಗಳು. ಅಂದ್ರೆ ಪ್ರಾಸ ಅಂದ್ರೆ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಒಂದು ನಿರ್ದಿಷ್ಟವಾದ ಅಕ್ಷರ ಅಥವಾ ಪದ ಪುನರಾವರ್ತನೆಯಾಗುವ ಕ್ರಮಕ್ಕೆ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಪ್ರಾಸ ಅಂತ ಹೇಳಿ ಕರೆದಿದ್ದಾರೆ. ಪ್ರಾಸ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಬಳಸಿದಂತಹ ಅಕ್ಷರ ಮತ್ತೆ ಮತ್ತೆ ಮರುಬಳಕೆ ಆಗಬೇಕು, ಪುನರಾವರ್ತನೆ ಆಗಬೇಕು. ಈಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಬಿಳಿಯ ರಗ ಅನ್ನುವಂತಹ ಒಂದೇನೋ ಒಂದು ಪದ ಇದೆ ಅಂತ ಹೇಳಿದ್ರೆ, ಅದೇ ಥರದಲ್ಲೇ ಎರಡನೆಯ ಸಾಲಿನಲ್ಲಿ ಬಂದಾಗ ಅಳಿಯ ರಗ ಅನ್ನುವಂತಹ ರೀತಿಯಲ್ಲಿ ನೀವು ಇಲ್ಲಿ ಗಮನಿಸ್ರಿ, ಎರಡನೆಯ ಅಕ್ಷರ ಏನಿದೆ? ಳಿ ಅನ್ನುವಂತಹ ಅಕ್ಷರ ಇದೆ. ಳಿ ಅನ್ನೋದು ಎಂತಹ ಅಕ್ಷರ? ವ್ಯಂಜನಾಕ್ಷರ. ನೀವಿಲ್ಲಿ ಗಮನಿಸ್ರಿ, ಎರಡೂ ಸಾಲುಗಳು, ಉದಾಹರಣೆಗೆ ನಾನು ಮಾದರಿಯಾಗಿ ತಗೊಂಡಿದ್ದೀನಿ. ಎರಡನೇ ಅಕ್ಷರ ಇಲ್ಲೂ ಕೂಡ ಳಿ ಇದೆ, ಳ ಅಕ್ಷರ ಬಳಕೆ ಆಗಿದೆ. ಹಾಗೇನೆ ಇಲ್ಲೂ ಕೂಡ ಳ ಇದೆ. ಹಾಗಾಗಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಒಂದೇ ತರದ ಅಕ್ಷರ ಪುನರಾವರ್ತನೆ ಆಗುವುದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಪ್ರಾಸ ಅಂತ ಹೇಳಿ ಕರೀತಾರೆ. ಆಮೇಲೆ ಇದರಲ್ಲಿ ಒಂದಿಷ್ಟು ಗೊತ್ತಿರಬೇಕು, ಪ್ರಾಸದಲ್ಲಿ ಎರಡು ಥರ ವಿಧಗಳನ್ನ ಭಾಷಾ ಪಂಡಿತರು ಅಥವಾ ಕವಿಗಳು ಅದಕ್ಕೆ ಸಂಬಂಧಪಟ್ಟಂತವ್ರು ಮಾಡಿದ್ದಾರೆ. ಎರಡು ಥರದಲ್ಲಿ ಹೆಂಗ್ ಪ್ರಾಸದ ವಿಧಗಳನ್ನು ಮಾಡಿದ್ದಾರೆ ಗಮನ ಇರಲಿ, ನಾನು ಇಲ್ಲಿ ಹೇಳ್ತೀನಿ. ಪ್ರಾಸದಲ್ಲಿ ಮುಖ್ಯವಾಗಿ ಮೊದಲು 3 ಥರ ಪ್ರಾಸ ಮಾಡಿದ್ದಾರೆ. ಒಂದನೇದು ಆದಿಪ್ರಾಸ ಅಂತ ಮಾಡಿದ್ದಾರೆ. ಏನು ಮಕ್ಕಳೇ? ಒಂದನೇದು ಆದಿಪ್ರಾಸ ಅಂತ ಮಾಡಿದ್ದಾರೆ. ಎರಡನೇದು ಮಧ್ಯಪ್ರಾಸ ಅಂತ ಮಾಡಿದ್ದಾರೆ, ಮಧ್ಯಪ್ರಾಸ ಅಥವಾ ಇದಕ್ಕೆ ಒಳಪ್ರಾಸ ಅಂತನೂ ಕೂಡ ಕರೀತಾರೆ. ಮೂರನೇದಾಗಿರ್ತಕ್ಕಂಥದ್ದು ಅಂತ್ಯಪ್ರಾಸ ಅಂತ ಮತ್ತೊಂದು ಹೆಸರನ್ನ ಮಾಡಿದ್ದಾರೆ, ಮತ್ತೊಂದು ವಿಧವನ್ನ ಮಾಡಿದ್ದಾರೆ. ಪ್ರಾಸದಲ್ಲಿ 3 ವಿಧ: ಆದಿಪ್ರಾಸ, ಮಧ್ಯಪ್ರಾಸ, ಹಾಗೇನೆ ಅಂತ್ಯಪ್ರಾಸ. ಇದು ಹೆಸರೇ ಹೇಳ್ತತಿ. ಆದಿ ಅಂದ್ರೆ ಮೊದಲು, ಮೊದಲು ಅಂದ್ರೆ ನಾನು ಇಲ್ಲಿ ಉದಾಹರಣೆ ಕೊಟ್ಟನಲ್ಲ ನಿಮಗೆ ಈಗ ತಾನೇ, ಎರಡನೆಯ ಅಕ್ಷರ, ಪದ್ಯದ ಪ್ರಾರಂಭದ ಎರಡನೆಯ ಅಕ್ಷರ ಒಂದೇ ರೀತಿಯ ವ್ಯಂಜನದಿಂದ ಪದ್ಯದ ಚರಣದ ಎಲ್ಲ ಸಾಲುಗಳಲ್ಲೂ ಪುನರಾವರ್ತನೆ ಆಗಿತ್ತು, ಮತ್ತೆ ಮತ್ತೆ ಬಂದಿತ್ತು ಅದೇ ಅಕ್ಷರ ಅಂತ ಹೇಳಿದ್ರೆ ಅದು ಎಂತಹ ಪ್ರಾಸಕ್ಕೆ ಉದಾಹರಣೆ ಆಗುತ್ತೆ? ಆದಿಪ್ರಾಸ. ಹಾಗೇನೆ ಎರಡನೇದು ಮಧ್ಯಪ್ರಾಸ. ಮಧ್ಯಪ್ರಾಸ ಅಂತಂದು ಹೇಳಿದ್ರೆ ಪದ್ಯದ ಮಧ್ಯಭಾಗದಲ್ಲಿ, ನಡುವಿನ ಭಾಗದಲ್ಲಿ ಇದೇ ರೀತಿ ಕವಿ ಏನ್ ಮಾಡ್ತಾನೆ, ಒಂದು ನಿರ್ದಿಷ್ಟ ಜಾಗವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಮತ್ತೆ ಪುನರಾವರ್ತನೆ ಆಗುವ ರೀತಿಯಲ್ಲಿ ಪದಗಳನ್ನ ಬಳಕೆಯನ್ನು ಮಾಡಿರ್ತಾನೆ. ಸೊ ಆ ರೀತಿ ಪದ್ಯದ ಮಧ್ಯಭಾಗದಲ್ಲಿ ಬಂದ್ರೆ, ಸಾಲಿನ ಮಧ್ಯಭಾಗದಲ್ಲಿ ಬಂದ್ರೆ ಅದನ್ನೇನಂತ ಕರೀತಾರೆ? ಮಧ್ಯಪ್ರಾಸ ಅಂತ ಹೇಳಿ ಕರೀತಾರೆ. ಹಾಗೆ ಕೊನೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಅಂತ್ಯಪ್ರಾಸ. ಅಂತ್ಯಪ್ರಾಸ ಅಂದ್ರೆ ಅದಕ್ಕೂ ಕೂಡ ಅರ್ಥ ಗೊತ್ತಿದೆ. ಅಂತ್ಯ ಅಂದ್ರೆ ಕೊನೆ, ಕೊನೆಯಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳಿಂದ ಆ ಪದ ಸಾಲುಗಳಿಂದ ಪೂರ್ಣಗೊಂಡಿರಬೇಕು. ನೀವು ಬೇಕಾದ್ರೆ ಇಲ್ಲೂ ಒಂದು ಉದಾಹರಣೆ ಗಮನಿಸಬಹುದು ನೋಡ್ರಿ. ಕೊನೆಗೆ ಗ ಅನ್ನುವಂತಹ ಅಕ್ಷರ ಎರಡೂ ಸಾಲುಗಳಲ್ಲಿ ನಾನು ಬಳಕೆ ಮಾಡಿರ್ತಕ್ಕಂಥದ್ದು. ಒಂದೇ ರೀತಿಯ ವ್ಯಂಜನ ಪದ್ಯದ ಕೊನೆಯಲ್ಲಿ ಬಂದಿದ್ರೆ ಅದಕ್ಕೆ ಏನಂತ ಕರೆದಿದ್ದಾರೆ? ಅಂತ್ಯಪ್ರಾಸ. ಪ್ರಾಸದಲ್ಲಿ ಮೊದಲನೇದಾಗಿ ಈ 3 ವಿಧಗಳನ್ನು ನಾವು ಕಾಣಬಹುದು. ಒಂದನೇದು ಆದಿಪ್ರಾಸ, ಎರಡನೇದು ಮಧ್ಯಪ್ರಾಸ, ಮೂರನೇದಾಗಿರ್ತಕ್ಕಂಥದ್ದು ಅಂತ್ಯಪ್ರಾಸ. ಇದನ್ನೇ ನೀವು ಆಂಗ್ಲ ಭಾಷೆಯಲ್ಲಿ ಗಮನಿಸೋದಾತಪ್ಪ ಅಂತಂದು ಹೇಳಿದ್ರೆ ರೈಮ್ ಅಂತ ಹೇಳ್ತಾರೆ ನೋಡ್ರಿ, ರೈಮಿಂಗ್ ವರ್ಡ್ಸ್ ಅಂತ ಬರ್ತದೆ, ಗೊತ್ತಿರುತ್ತೆ. ಅದನ್ನೇ ನಾವು ನಮ್ಮ ಕನ್ನಡದಲ್ಲಿ ಅದಕ್ಕೆ ಪ್ರಾಸ ಅಂತ ಹೇಳಿ ಕರೆದಿದ್ದೀವಿ. ಗಮನ ಇರಲಿ, ಪ್ರಾಸದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದು ಛಂದಸ್ಸಿನ ಮೊದಲನೆಯ ಭಾಗ, ಮೊದಲನೆಯ ಅಂಶ ಅಥವಾ ಮೊದಲನೆಯ ವಿಧ ಪ್ರಾಸ ಅನ್ನುವಂಥದ್ದು.
ಗೊತ್ತಾಯ್ತು. ಆಮೇಲೆ ಇದೇ ಪ್ರಾಸದಲ್ಲಿ ಮತ್ತೆ ಇನ್ನೊಂದು ಪ್ರಕಾರ ಇದೆ. ನಮ್ಮ ಕನ್ನಡದಲ್ಲಿ, ಹಳೆಗನ್ನಡದಲ್ಲಿ ಒಬ್ಬ ಪ್ರಖ್ಯಾತ ಕವಿ ಬರ್ತಾನೆ. ಆತನ ಹೆಸರು ನೀವು ಕೇಳಿದಿರಿ ಅಂತ ಅನ್ಕೊಂಡಿದ್ದೀನಿ, ಅಥವಾ ಕೇಳಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಮಗೆ ತಿಳಿಸ್ತೀನಿ ನಾನು. ಆತನ ಹೆಸರು ಏನು ಗೊತ್ತಾ? ನಾಗವರ್ಮ ಅನ್ನುವಂತಹ ಒಬ್ಬ ಕವಿ ವರ್ಯ ಬರ್ತಾನೆ, ನಾಗವರ್ಮ. ಆತ ಕನ್ನಡದ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕಾವ್ಯದ ಲಕ್ಷಣಗಳಲ್ಲಿ ಒಂದಾಗಿರುವಂತಹ ಪ್ರಾಸದಲ್ಲಿ 6 ಬಗೆಯ ಪ್ರಾಸಗಳನ್ನ ಆತ ಹೇಳ್ತಾನೆ. ಆತ ಪ್ರಾಸಗಳನ್ನ ಎಷ್ಟು ವಿಧ ಮಾಡ್ತಾನ? 6 ವಿಧಗಳನ್ನ ಮಾಡ್ತಾನೆ. ಅವು ನಿಮಗೆ ಉದಾಹರಣೆಗೆ ಕೊಡ್ತೀನಿ ಅಷ್ಟೇ. ಸಿಂಹ ಪ್ರಾಸ, ಆಮೇಲೆ ಗಜ ಪ್ರಾಸ, ಋಷಭ ಪ್ರಾಸ, ಹಾಗೇನೆ ಅಜ ಪ್ರಾಸ, ಹಯ ಪ್ರಾಸ, ಈ ರೀತಿ ಇನ್ನೂ ಇದೆ. 6 ಪ್ರಾಸಗಳನ್ನ ಆತ ಒಂದು ಕಡೆಗೆ ಪಟ್ಟಿಯನ್ನ ಮಾಡಿದ್ದಾನೆ. ಆದರೆ ಮಕ್ಕಳೇ, ನಿಮ್ಗಳಿಗೆ ಆ ವಿಧಗಳು 10ನೇ ತರಗತಿ ಮುಗಿಯೋವರೆಗೂ ಕೂಡ ಅವುಗಳ ಅಭ್ಯಾಸ ನಿಮಗಿರೋಲ್ಲ. ಹಾಗಾಗಿ ನೀವು ಕನ್ನಡದಲ್ಲಿ ಮುಂದೆ ಉನ್ನತ ವ್ಯಾಸಂಗಕ್ಕೆ ತೆರಳಿದ್ರೆ ನಿಮಗೆ ಅಲ್ಲಿ ಆ ಪ್ರಾಸಗಳ ವಿಧಗಳನ್ನು ಕುರಿತು ಅಭ್ಯಾಸವನ್ನು ಮಾಡಬಹುದು. ಪರೀಕ್ಷಾ ದೃಷ್ಟಿಯಿಂದ ಅವುಗಳು ನಿಮಗೆ ಇಲ್ಲದೇ ಇರೋದ್ರಿಂದ ನಾನು ಅವುಗಳ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ನಿಮಗೇನು ಗೊತ್ತಿರಬೇಕು? ಛಂದಸ್ಸನ್ನು ಅಭ್ಯಾಸ ಮಾಡಬೇಕಾದ್ರೆ ಪ್ರಾಸ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಅದರ ವ್ಯಾಖ್ಯಾನವನ್ನ ಪರೀಕ್ಷೆಗೆ ಕೇಳ್ತಿರ್ತಾನೆ. ಹಾಗಾದ್ರೆ ಪ್ರಾಸ ಅಂದ್ರೆ ಏನು, ಅದರ ವ್ಯಾಖ್ಯಾನ ಏನೋಪ್ಪ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಅಥವಾ ಒಂದು ನಿರ್ದಿಷ್ಟವಾದಂತಹ ಜಾಗದಲ್ಲಿ, ನಿಯತವಾದಂತಹ ಜಾಗದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರ, ಎಂತಹ ಅಕ್ಷರ? ಒಂದೇ ರೀತಿಯ ವ್ಯಂಜನಾಕ್ಷರ ಪುನರಾವರ್ತನೆಯಾಗಿ ಮತ್ತೆ ಮತ್ತೆ ಬಂದಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಪ್ರಾಸ ಅಂತ ಹೇಳಿ ಕರಿತೀವಿ. ಇದು ಮೊದಲನೆಯ ಛಂದಸ್ಸಿನ ಅಂಶದ ಹೆಸರು, ವಿಧದ ಹೆಸರು. ಛಂದಸ್ಸಿನಲ್ಲಿ 3 ಭಾಗ ಅಂತ ಹೇಳಿದ್ದೆ, ಅದು ಮೊದಲನೇದು ಪ್ರಾಸ. ಇನ್ನ ಎರಡನೆಯ ವಿಧಕ್ಕೆ ಹೋಗೋಣ. ಎರಡನೆಯ ವಿಧ ಯಾವುದಪ್ಪ ಅಂತ ಅಂದ್ರೆ ಯತಿ. ಎರಡನೆಯ ವಿಧ ಯಾವುದು? ಯತಿ. ಏನು ಸರ್ ಯತಿ ಅಂದ್ರೆ? ಯತಿ ಬಹಳ ಸುಲಭಿದೆ. ಏನು ಅಂದ್ರೆ, ಕವಿ ಒಂದು ಪದ್ಯವನ್ನ ಬರೆದದ್ದನ್ನ ವಾಚನ ಮಾಡುವಾಗ, ವಾಚನ ಅಂತ ಹೇಳಿದ್ರೆ ಅದನ್ನ ಓದಬೇಕಾದ್ರೆ, ಅದನ್ನ ಹೇಳಬೇಕಾದ್ರೆ ಉಸಿರನ್ನ ಬಿಟ್ಟು ಉಸಿರನ್ನ ತೆಗೆದುಕೊಳ್ಳುವ ಸಂದರ್ಭಕ್ಕೆ ಅನುಕೂಲವಾಗುವಂತೆ ಒಂದು ನಿರ್ದಿಷ್ಟ ಜಾಗವನ್ನ ಅಲ್ಲಿಗೆ ಬಿಟ್ಟಿರ್ತಕ್ಕಂಥದ್ದು. ಉಸಿರನ್ನ ಬಿಟ್ಟು ಉಸಿರನ್ನ ತೆಗೆದುಕೊಳ್ಳುವಂತಹ ಜಾಗಕ್ಕೆ ಏನಂತ ಕರೆದಿದ್ದಾರಪ್ಪ ಅಂದ್ರೆ ಯತಿ ಅಂತ ಕರೆದಿದ್ದಾರೆ. ಉಸಿರ್ದಾಣಂ. ಯತಿ ಎಂಬುದು ಉಸಿರ್ದಾಣಂ ಅಂತ ಹೇಳಿ ವ್ಯಾಕರಣದ ಸೂತ್ರಗಳಲ್ಲಿ ಒಂದು ವಾಕ್ಯ ಬರುತ್ತೆ. ಯತಿ ಎಂಬುದು ಉಸಿರ್ದಾಣ, ಉಸಿರನ್ನ ತೆಗೆದುಕೊಳ್ಳಲು ನಾವು ಪದ್ಯವನ್ನ ನಿಲ್ಲಿಸುವಂತಹ ಸ್ಥಳ, ಜಾಗ. ಅದಕ್ಕೆ ಏನಂತ ಕರೀತಾರೆ? ಯತಿ ಅಂತ ಹೇಳಿ ಕರೀತಾರೆ. ಕನ್ನಡದ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಾಸದ ಬಗ್ಗೆ ಆಗಿರಲಿ, ಯತಿ ಬಗ್ಗೆ ಆಗಿರಲಿ, ಅದಕ್ಕಿರುವಂತಹ ವ್ಯಾಖ್ಯಾನಗಳನ್ನು ಕೇಳ್ತಾನೆ. ಹೀಗೆ ಕೇಳ್ತಾನೆ, ಪದ್ಯವನ್ನ ವಾಚಿಸುವಾಗ ಉಸಿರನ್ನ ತೆಗೆದುಕೊಳ್ಳಲು ನಿಲ್ಲಿಸುವ ಜಾಗಕ್ಕೆ ಹೀಗೆಂದು ಕರೆಯುವರು ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾನೆ. ಅವಾಗ ಇದಕ್ಕೆ 4 ಆಯ್ಕೆಗಳನ್ನು ನಿಮಗೆ ಇವನ್ನೇ ಕೊಡ್ತಾನೆ, ಈ ವಿಧಗಳನ್ನೇ ಕೊಡ್ತಾನೆ. ಏನು ಕೊಡ್ತಾನೆ? ಒಂದು ಪ್ರಾಸ ಕೊಡ್ತಾನ, ಇನ್ನೊಂದು ಯತಿ ಕೊಡ್ತಾನ, ನೆಕ್ಸ್ಟ್ 3ನೇ ವಿಧ ಪ್ರಾಸದ್ದು ಯಾವುದು ಗಣ ಕೊಡ್ತಾನ, ಹಿಂಗೆ ಕೊಡ್ತಾನೆ. ಅವಾಗ ನಮಗೆ ಅದರ ವ್ಯಾಖ್ಯಾನ ಏನೈತಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರಬೇಕು. ನಿಮಗೆಲ್ಲರಿಗೂ ಗೊತ್ತಾಯಿತು ಅಂದ್ರೆ ಇಷ್ಟೇ, ಅದ್ರಾಗ ಇನ್ನೇನು ಇಲ್ಲ. ಯತಿ ಅಂದ್ರೆ ಏನು? ಪದ್ಯವನ್ನ ವಾಚಿಸುವಾಗ ಉಸಿರನ್ನ ತೆಗೆದುಕೊಳ್ಳಲು ನಿಲ್ಲಿಸುವಂತಹ ನಿರ್ದಿಷ್ಟವಾದ ಜಾಗಕ್ಕೆ, ಸ್ಥಳಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಸಂದರ್ಭಕ್ಕೆ ಅದಕ್ಕೆ ಯತಿ ಅಂತ ಹೇಳಿ ಕರೀತಾರೆ. ಇದು ಛಂದಸ್ಸಿನ ಎರಡನೆಯ ಭಾಗ. ಯಾವುದು? ಯತಿ ಅನ್ನುವಂಥದ್ದು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಗಣ. 3ನೇ ವಿಧ ಯಾವುದಪ್ಪ ಛಂದಸ್ಸಿನಲ್ಲಿ ಅಂತ ಹೇಳಿದ್ರೆ ಗಣ. ಗಣ ಅಂದ್ರೆ ಏನು? ಗಣ ಅಂದ್ರೆ ಬಹಳ ಸರಳವಾದ ಅರ್ಥ ಇದೆ. ನಾನು ನಿಮಗೆ ಅದನ್ನ ತಿಳಿಪಡಿಸ್ತೀನಿ. ಮೊದಲು ಈ ಪದದ ಅರ್ಥವನ್ನ ಮನಗಾಣ್ರಿ ನೀವೆಲ್ಲರೂ ಕೂಡ. ಗಣ ಅಂದ್ರೆ ಗುಂಪು, ಅಥವಾ ಇನ್ನೊಂದು ಅರ್ಥ ಏನನ್ನ ಕೊಡಬಹುದು? ಸಮೂಹ. ಗಣ ಪದದ ಅರ್ಥ ಗುಂಪು ಅಥವಾ ಸಮೂಹ. ಈಗ ನಿಮಗೆ ಪ್ರಶ್ನೆ ಬರಬಹುದು, ಸರ್ ಯಾವುದರ ಗುಂಪು, ಯಾವುದರ ಸಮೂಹ ಅಂತ ಹೇಳಿ ನಿಮಗೆ ಪ್ರಶ್ನೆ ಬರಬಹುದು. ಅದು ಸುಲಭ ಇದೆ ಮಕ್ಕಳೇ. ನಾವು ಪದ್ಯವನ್ನ
ರಚಿಸಬೇಕಾದ್ರೆ, ಕವಿಯಾದವನು ಪದ್ಯವನ್ನು ರಚಿಸಬೇಕಾದ್ರೆ 3 ರೀತಿಯ ಗಣಗಳಲ್ಲಿ ಪದ್ಯವನ್ನು ರಚನೆ ಮಾಡಿರ್ತಾನೆ. ನಿಮಗೆ ಈ ಗಣಗಳಲ್ಲಿ 3 ರೀತಿಯ ಗಣಗಳು ಬರ್ತವೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಅದರಲ್ಲಿ 1ನೇ ಗಣ ಯಾವುದಪ್ಪ ಅಂತ ಹೇಳಿದ್ರೆ ಮಾತ್ರಾ ಗಣ. 1ನೇ ಗಣ ಮಾತ್ರಾ ಗಣ, 2ನೇದು ಅಕ್ಷರ ಗಣ. ಇವುಗಳ ಬಗ್ಗೆ ಬಹಳ ನೀಟಾಗಿ ನೆನಪಲ್ಲಿ ಇಟ್ಕೋಬೇಕು ಮಕ್ಕಳೇ. 2ನೇದು ಅಕ್ಷರಗಣ, 3ನೇದಾಗಿ ಬರ್ತಕ್ಕಂಥದ್ದೇ ಅಂಶಗಣ. ಗಣಗಳಲ್ಲಿ 3 ಯಾವುದು? 1ನೇದು ಮಾತ್ರಗಣ, 2ನೇದು ಅಕ್ಷರಗಣ, ಕೊನೆಯದಾಗಿರ್ತಕ್ಕಂಥದ್ದು ಅಂಶಗಣ. ಇಲ್ಲಿ ನಾವೇನ್ ಮಾಡ್ತೀವಿ, ಪದ್ಯದ ಸಾಲುಗಳಲ್ಲಿ ಬರುವಂತಹ ಅಕ್ಷರಗಳನ್ನ ಮಾತ್ರೆಗಳಿಗೆ ತಕ್ಕಂತೆಯೇ ಅವುಗಳ ಲೆಕ್ಕಾಚಾರ ಮಾಡಿ ಗಣವನ್ನಾಗಿ ಮಾಡ್ತೀವಿ. ಹಾಗೇನೆ ಪದ್ಯದ ಸಾಲುಗಳಲ್ಲಿರುವ ಅಕ್ಷರಗಳನ್ನು ಎಣಿಸೋದ್ರ ಮೂಲಕ ಕೂಡ ಗಣವನ್ನ ಮಾಡುವಂತಹ ಒಂದು ವಿಧಾನ ಇದೆ, ವ್ಯವಸ್ಥೆ ಇದೆ. ಹಾಗೇನೆ ಅಂಶಗಳ ರೀತಿಯಲ್ಲಿ ಗಣ ವಿನ್ಯಾಸವನ್ನ ಮಾಡತಕ್ಕಂಥದ್ದು ಕೂಡ ಇದೆ. ಆದರೆ ನೀವು 10ನೇ ತರಗತಿವರೆಗೂ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಬರೋದು ಯಾವುದು ಗಣಗಳಲ್ಲಿ ಅಂದ್ರೆ ಮುಖ್ಯವಾಗಿ ಮಾತ್ರಾ ಗಣ ಬರುತ್ತೆ ಹೆಚ್ಚಾಗಿ. ಹಾಗೇನೆ ಅಕ್ಷರ ಗಣ ಕೂಡ ಬರುತ್ತೆ, ನೆನಪಲ್ಲಿರಲಿ. ಆದರೆ ಅಂಶಗಣದ ಅಭ್ಯಾಸ ನಿಮಗೆ ಪ್ರೌಢಶಾಲಾ ಹಂತದ ಅಭ್ಯಾಸ ಮುಗಿಯೋವರೆಗೂ ಅವುಗಳ ಪದ್ಯಗಳು ಬರೋದಿಲ್ಲ, ನಿಮ್ಮ ಪಠ್ಯಕ್ರಮಕ್ಕೂ ಅದು ಇಲ್ಲ. ಹಾಗಾಗಿ ಗಣದಲ್ಲಿ ಎಷ್ಟು ವಿಧ? 3 ವಿಧ. 1ನೇದು ಮಾತ್ರಾಗಣ, 2ನೇದು ಅಕ್ಷರಗಣ, 3ನೇದಾಗಿರ್ತಕ್ಕಂಥದ್ದು ಅಂಶಗಣ. ಅಂದ್ರೆ ಗಣ ಅಂದ್ರೆ ಗುಂಪು ಅಥವಾ ಸಮೂಹ. ನಾವೇನನ್ನ ಗುಂಪು ಮಾಡ್ತೀವಿ? ಪದ್ಯದಲ್ಲಿ ನಾವು ಛಂದಸ್ಸಿನಲ್ಲಿ 2 ಬಗೆಯ ಮಾತ್ರೆಗಳು ಬರ್ತವೆ ಮಕ್ಕಳೇ. ನಾನು ಮುಂದಿನ ವಿಡಿಯೋದಲ್ಲಿ ಅಲ್ಲಿಗೆ ಬರ್ತೀನಿ. ಯಾವುದಕ್ಕೆ ಬರ್ತೀನಿ? ಮಾತ್ರಾ ಗಣಕ್ಕೆ ಬರ್ತೀನಿ. 2 ಥರದ ಮಾತ್ರೆಗಳು ಬರ್ತೈತಿ, ಒಂದು ಲಘು ಒಂದು ಗುರು ಅಂತ ಈ ಥರ ಬರ್ತೈತಿ. ಆ ಮಾತ್ರೆ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತೆ. ಹಾಗಾಗಿ ಮಾತ್ರೆಗಳ ಲೆಕ್ಕಾಚಾರ ಮಾಡಿ ನಾವು ಅಕ್ಷರಗಳನ್ನು ಗುಂಪು ಮಾಡ್ತೀವಿ. 1ನೇದು ಅಕ್ಷರಗಳನ್ನ ಎಣಿಸಿ, ಪದ್ಯದ ಸಾಲುಗಳಲ್ಲಿ ಬರುವಂತಹ ಅಕ್ಷರಗಳನ್ನ ಎಣಿಸಿ ಕೂಡ ನಾವು ಗುಂಪು ಮಾಡ್ತೀವಿ. ಹಾಗಾಗಿ ಅದು ಅಕ್ಷರಗಣ. ಅಂಶಗಣ ಅನ್ನೋದು ಮತ್ತೊಂದಿದೆ, 3ನೇದು. ಈ 3 ವಿಧಗಳು ಗಣಗಳಲ್ಲಿ ಬರ್ತವೆ. ಇದು ಇವತ್ತಿನ ವಿಷಯ. ನಿಮಗೆ ಛಂದಸ್ಸಿನ 3 ಮುಖ್ಯ ಭಾಗಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ 1ನೇದು ಪ್ರಾಸ, 2ನೇದು ಯತಿ, 3ನೇದಾಗಿರ್ತಕ್ಕಂಥದ್ದು ಗಣ. ಇವುಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿಷಯ ಅರ್ಥ ಆಗೋ ಥರ ಹೇಳಿದ್ದೀನಿ ಅನ್ನೋದನ್ನು ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಇಲ್ಲಿವರೆಗೂ ಅದನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನೀವೆಲ್ಲರೂ ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳ ವಿಷಯ ನಿಮಗೆ ತಲುಪುತ್ತೆ. ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ, ಸ್ನೇಹಿತರಿಗೆ ಅದನ್ನು ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ ಮುಖ್ಯವಾಗಿ ಛಂದಸ್ಸಿನ ಬಹಳ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ, ಮಾತ್ರೆಗಳ ವಿಷಯ. ಅದು ಬಹಳ ಮುಖ್ಯವಾಗಿರೋದು. ಯಾವ ಅಕ್ಷರಕ್ಕೆ ಲಘು ಹಾಕಬೇಕು, ಯಾವ ಅಕ್ಷರಕ್ಕೆ ಗುರು ಹಾಕಬೇಕು. 10ನೇ ತರಗತಿ 9, 8, 7ನೇ ತರಗತಿಯಿಂದನೇ ಇದೆ. ಮಕ್ಕಳಿಗೆ ಇದರ ಬಗ್ಗೆ ಬಹಳಷ್ಟು ಗೊಂದಲ. ಆ ಗೊಂದಲವನ್ನೆಲ್ಲವನ್ನ ಕೂಡ ನಾನು ಅತ್ಯಂತ ಸುಲಭವಾಗಿ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.